ಇದೆ ಪೌಡರ್ ಮಿಕ್ಸ್ ಮಾಡಿದೀನಿ ಏನಕ್ಕೆ ಕೊಟ್ಟಿದ್ದು? ತುಂಬಾ ಕ್ಯೂಟ್ ಆಗಿದ್ದೀರಾ, ಸ್ಮಾರ್ಟ್ ಆಗಿದ್ದೀರಾ. 40 ರೂಪಾಯಿ ನೀವು ಅಷ್ಟೇ ತಾನೇ, ನಿಮ್ಗೋಸ್ಕರ ಕೊಡೋಣ. ಬ್ರೋ 1 ಸೆಕೆಂಡ್ ಬ್ರೋ, ತಲೆ ಹೊಡ್ಕೊಂಡು ಹೋಗ್ತವ್ರೆ. 5 ರೂಪೀಸ್ ಕೊಡು ಅಂಕಲ್. 10 ರೂಪೀಸ್ ಕೊಡು. ನಾನು ಅತಿಯಾಗಿ ಮಾರ್ಕೆಟಿಂಗ್ ಸ್ಕಿಲ್ಸ್ ನ ತೋರ್ಸಕ್ ಹೋಗಿ ಬಕ್ರಾಗೋಗ್ಬಿಟ್ಟೆ ಗೈಸ್. ಸರಿ, ನಮ್ಮೂರವ್ರು ಅಂದಿದ್ದು ನಾನು ಫ್ರೀ ಆಗಿ ಚಾಕ್ಲೇಟ್ ಕೊಡ್ತೀನಿ. ತಾವು ಫ್ರೀಯಾನೇ ತಗೊಂತೀರಲ್ಲ. ಹೆಣ್ಮಕ್ಳು ಮ್ಯಾರಿಡ್ ಆದ್ರೂ ಅಷ್ಟೇ, ಮ್ಯಾರಿಡ್ ಆಗಿಲ್ಲ ಅಂದ್ರೂ ಅಷ್ಟೇ, ಹುಷಾರ್ ಜಾಸ್ತಿ. ಎಷ್ಟು ದಿನ ಆಗಿತ್ತು ಬುಗ್ರಿ ಆಡಿ? ಜಾಸ್ತಿ ದಿನ ಆಗಿತ್ತು. ಅವ್ರ ಮಗದಲ್ಲ ಖುಷಿನೇ ಎಲ್ಲ ಹೇಳ್ತಾ ಇದೆ. ಹೆಣ್ಮಕ್ಳಿಗೆ ಇಷ್ಟ ಆಗೋದೆಲ್ಲ ನಿಮ್ಗೆ ಇಷ್ಟ ಆಗ್ತಾ ಇದೆ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ. ಇವಾಗ ನನ್ನ ಕೈಯಲ್ಲಿ ಒಂದು ಬ್ಯಾಗ್ ಇದೆ. ಫಸ್ಟ್ ಈ ಬ್ಯಾಗಲ್ಲಿ ಏನಿದೆ ಅಂತ ನೋಡಿ ಆಮೇಲೆ ಮುಂದಿನ ಹೇಳ್ತೀನಿ. 90s ಕಿಡ್ಸ್ ತಿಂತಿದ್ದಂತ ಐಟಮ್ಸ್ಗಳು ನನ್ನ ಕೈಯಲ್ಲಿದೆ. ಸೊ ನಿಜವಾಗ್ಲೂ ಐಟಮ್ಸ್ಗಳನ್ನೆಲ್ಲ ಕಲೆಕ್ಟ್ ಮಾಡ್ಕೊಂಡು ತರೋ ಅಷ್ಟೊತ್ತಿಗೆ ಸಿಕ್ಕಾಬಡೆ ಕಷ್ಟ ಆಯ್ತು. ಅದಕ್ಕೆ ನಾನು ಪಟ್ಟಿರೋ ಕಷ್ಟ ವ್ಯತೆ ಹೇಗಿತ್ತು ಅನ್ನೋದನ್ನ ಫಸ್ಟ್ ನೋಡಿ ಆಮೇಲೆ ಮುಂದಿನ ವಿಷಯ ಹೇಳ್ತೀನಿ. ಬ್ರೋ, ಇಲ್ಲಿ ಬೊಂಬಾಯಿ ಮಿಠಾಯಿ ಮತ್ತೆ ಸ್ಪೂನಲ್ಲಿ ಹುಣ್ಸೆಣ್ಣು ಹಾಕೊಂಡ್ಲ ತಿಂತಾ ಇದ್ರಲ್ಲ ಅವಾಗಿನ ಕಾಲದಲ್ಲಿ, ಆ ಥರ ಐಟಮ್ಸ್ ಎಲ್ಲ ಇಲ್ಲಿ ಸಿಗುತ್ತೆ ಅಂದ್ರು. ಸಿಗುತ್ತಾ? ಓಕೆ, ಥ್ಯಾಂಕ್ ಯು ಬ್ರೋ. ಯಾರೋ ಮಾತು ಕೇಳ್ಕೊಂಡು ಬಂದ್ಬಿಟ್ಟೆ. ಇಲ್ಲಿ ಬಾಳೆಹಣ್ಣು ಬಿಟ್ರೆ ಬೇರೆ ಏನೋ ಕಾಣಿಸ್ತಾನೆ ಇಲ್ಲ. ಸ್ಟ್ರೈಟ್ ಹೋಗಿ ಅಂತ ಇದಾರೆ. ಸಿಗುತ್ತೋ ಅಲ್ವಾ ಗೊತ್ತಿಲ್ಲ, ಬಟ್ ಸಿಗೋವರೆಗೂ ಬಿಡಲ್ಲ. ಹುಡ್ಕೋಣ ಬನ್ನಿ. ಚಾಕ್ಲೇಟ್ ಅವೆಲ್ಲ ಎಲ್ಲಿ ಸಿಗುತ್ತೆ? ಥ್ಯಾಂಕ್ ಯು ಸರ್. ಇನ್ನೂ ಐಟಮ್ ಎಲ್ಲ ಬರ್ತಲ್ಲ ಚಿಕ್ಕ ಮಕ್ಳು ತಿನ್ನೋದು. ಕೇಳಿಸ್ಕೊಳ್ತಾ ಇದ್ರೆ ಬರಸಿಡಿಲು ಬಿಡ್ದಂಗೆ ಆಗ್ಬಿಡ್ತು. ಅಲ್ಲಿ ರೈಟಾ 3 ರೌಂಡ್ ಓಡಿಸ್ತಾರೆ. ಅವಾಗಿಂದ ರೈಟ್ ಹೋಗೋ ಅಂತಾರೆ, ಒಬ್ರು ಲೆಫ್ಟ್ ಹೋಗೋ ಅಂತಾರೆ. ಕರೆಕ್ಟ್ ಆಗಿರೋ ಅಡ್ರೆಸ್ ಒಬ್ರು ಹೇಳ್ತಾ ಇಲ್ಲ. ಏನ್ ಜನಗಳೇನೋ ಕಷ್ಟ ಗುರು ಇದು. ಬ್ರೋ, ಇದು ವಾಟರ್ ಬಲೂನ್ಸ್ ಶೀಟ್ ಎಷ್ಟು? ಅದು ನಾವು ಯೂಟ್ಯೂಬರ್ ವಿಡಿಯೋ ಮಾಡ್ತೀವಿ. ಪೊಲೀಸ್ ಕಂಪ್ಲೇಂಟ್ ಇರುತ್ತೆ. ಅದ್ ಹೆಂಗೆ ಸಾಧ್ಯ? ಸರ್, ಇವಾಗ ಒಬ್ರು ಸಿಕ್ಕಿದ್ದಾರೆ. ಬ್ರೋ, ನಿಮ್ಮ ಹೆಸರೇನು ಬ್ರೋ? ಸುದೀಪ್ ಅಂತ. ಅವ್ರ ಐಟಮ್ಸ್ ಗಳನ್ನ ಕೊಡಿಸ್ತೀನಿ ಬನ್ನಿ ಅಂತ ಕರ್ಕೊಂಡು ಹೋಗ್ತಾ ಇದಾರೆ. ಸರ್, ಇದು ಆಗಿನ ಕಾಲದಲ್ಲಿ ತಿಂತಾ ಇದ್ರಲ್ಲ ಆ ತರ ಐಟಮ್ಸ್ ಗಳು ಬೇಕು. ಇದು ಎಷ್ಟು ಜನಕ್ಕೆ ನೆನಪಿದೆಯಲ್ಲ ಗೊತ್ತಿಲ್ಲ. ಬಿಜಾನ್ ತಿಂತಿದ್ವಿ ಇದನ್ನ. ಇದು ಎಷ್ಟೊಂದು ಪ್ಯಾಕೆಟ್? 30 ರೂಪೀಸ್. ಇನ್ನೊಂದು ಪ್ಯಾಕೆಟ್ ಕೊಡಿ ಬ್ರೋ. ಸೇಲ್ ಆಗಿಲ್ಲ, ನಾನೇ ತಿನ್ಕೊಂತೀನಿ. ಎಷ್ಟೋ ವರ್ಷಗಳಾಗೋಗಿತ್ತು ಇದನ್ನ ನೋಡ್ದೇನೆ. ಶುಂಠಿ ಪೆಪ್ಪರ್ಮೆಂಟ್. ಓಕೆ, ಇದು ಒಂದು. ಆಲ್ಕೋವಾ ಕೊಡಿ ಬ್ರೋ, ಮೆಸ್ತು. ಇದು ಬ್ರೋ ಮೇನ್ ಇದು ಇದೆ. ಇದು ಎಷ್ಟು ಜನಕ್ಕೆ ಗೊತ್ತಾಗೋತಿಲ್ಲ, ನಂಗಂತೂ ಗೊತ್ತಿಲ್ಲ. ಸೊ ಇದನ್ನ ಹಿಂಗೆ ಹಾಕ್ಬಿಟ್ಟು ಹಿಡಿಯೋದು. ಓರಿಯೋ ನೋಡಿದ್ದೀರಾ? ಇದು ನೋಡಿ, ಹೊಸ ಬ್ರ್ಯಾಂಡ್ ಕ್ರಿಯೋ. ಫಾಸ್ಟಾಗಿ ಹೋದ್ರೆ ಕ್ರಿಯೋ. ಬುಗ್ರಿ ಒಂದು 5 ಕೊಡಿ. ಚಿಕ್ಕ ವಯಸ್ಸಲ್ಲಿ ಈ ಬುಗ್ರಿ ಆಡೋದಕ್ಕೋಸ್ಕರ ಎಷ್ಟು ಓಡಿಸ್ಕೊಂಡಿದ್ದೀನೋ ಏನೋನೇ ಗೊತ್ತಿಲ್ಲ. ಡೆಫಿನೆಟ್ ಆಗಿ ಈಗಿನ ಕಾಲದಲ್ಲಿ ಇದೆಲ್ಲ ಏನೋ ಅನ್ನೋದೇ ಗೊತ್ತಿರಲ್ಲ. ಅದೆಲ್ಲ ರಸಗುಲ್ಲ ಅದೊಂದು ಕೊಡಿ ಗೈಸ್. ಸೊ ಇಷ್ಟೊಂದು ಐಟಮ್ಸ್ನ ಪರ್ಚೇಸ್ ಮಾಡಿದ್ದೀನಿ. ಇವಾಗ ನನ್ನ ಹತ್ರ ಇರೋ ಈ ಐಟಮ್ಸ್ಗಳನ್ನ 90s ಕಿಡ್ಸ್ಗೆ, 80s ಕಿಡ್ಸ್ಗೆ, 2K ಕಿಡ್ಸ್ಗೆ ಮಾರ್ತೀನಿ. ಹೇಗ್ ಮಾರ್ತೀನಿ, ಯಾರೆಲ್ಲ ತಗೋತಾರೆ, ಯಾರೆಲ್ಲ ರಿಜೆಕ್ಟ್ ಮಾಡ್ತಾರೆ, ಮುಂದೆ ನಿಮ್ಗೆ ಗೊತ್ತಾಗುತ್ತೆ. ನಾನು ಇದೇ ಕಣ್ಣಾಗ ನೋಡೇ ಬಿಡ್ತೀನಿ. ಬ್ರೋ, ಬನ್ನಿಲಿ. 90s ಕಿಡ್ಸ್ ಐಟಮ್ಗಳನ್ನ ಮಾರ್ತಾ ಇದೀನಿ, ತಗೋತೀರಾ? ನೀವು ಕೊಟ್ರೆ ತಗೋತೀವಿ. ಫ್ರೀ ಆಗಲ್ಲ ಬ್ರೋ, ಮಾರ್ತಾ ಇದೀನಿ. ಇಲ್ಲ, ತಗೋತೀನಿ. ತಗೋತೀರಾ? ಚಿಕ್ಕ ವಯಸ್ಸಲ್ಲಿ ಇರ್ಬೇಕಾದ್ರೆ ಏನ್ ತಿಂತಾ ಇದ್ರಿ? ಮಾಮೂಲಿ ಹುಣ್ಸೆಹಣ್ಣು ಬರುತ್ತಲ್ಲ. ಹುಣ್ಸೆಹಣ್ಣು. ನಿಮ್ಗೆ ಹುಣ್ಸೆಹಣ್ಣು ಕೊಡ್ತೀನಿ ಬನ್ನಿ ಬ್ರೋ. ಫಸ್ಟ್ ಬೋಣಿ ಆಗ್ತದೆ ಇಲ್ಲೇ. ತಗೋಬೇಕಾದ್ರೆ ಎಷ್ಟಿತ್ತು ಪ್ರೈಸು? 1 ರೂಪಾಯಿಗೆ 4. 1 ರೂಪಾಯಿಗೆ 4. ಇವಾಗ ಕಾಸ್ಟ್ಲಿ ದುನಿಯಾ ಬ್ರೋ, 10 ರೂಪಾಯಿಗೆ 4. ಓಕೆ, ಈ ಐಟಮ್ಗೆ ನಾನು ಪೇ ಮಾಡಿರೋದು 30 ರೂಪೀಸು. ಬಟ್ ಈ ಐಟಮ್ನ ಎಷ್ಟು ರೂಪಾಯಿಗೆ ಮಾಡ್ತೀನಿ ನೀವೇ ನೋಡಿ. ಹುಣ್ಸೆಹಣ್ಣು ತಿಂತೀರಾ? ಮಾಡ್ತಾ ಇದ್ದೀನಿ ಗರ್ಲ್ಸ್. 1 ಸೆಕೆಂಡ್. ಇದೊಂದು ಜನ್ಮವೇ. ಕರೆದ್ರೆ ತಿರುಗು ನೋಡಲ್ಲ. ತಿಂದಿದ್ದೀರಾ ಯಾವತ್ತಾದ್ರು? ಚಿಕ್ಕ ವಯಸ್ಸಲ್ಲಿ. ಚಿಕ್ಕ ವಯಸ್ಸಲ್ಲಿ. ಅದಕ್ಕೆ ದೊಡ್ಡವ್ರಿಗೆ ಇವಾಗ ತಿನ್ಸೋಣ, ಹಳೆ ನೆನಪುಗಳನ್ನೆಲ್ಲ ಬರ್ಸೋಣ ಅಂತ. 10 ರೂಪಾಯಿಗೆ 4 ತಗೋತೀರಾ? ಆಯ್ತು, ನಿಮ್ಗೆ 5 ಕೊಡ್ತೀನಿ. ಆಯ್ತು, 6 ಕೊಡ್ತೀನಿ. ಬ್ರೋ 1 ಸೆಕೆಂಡ್. ಬ್ರೋ, ತಲೆ ಹೊಡ್ಕೊಂಡು ಹೋಗ್ತವ್ರೆ. ಥ್ಯಾಂಕ್ ಯು ಸೊ ಮಚ್. ಬನ್ನಿ, ಇಲ್ಲಿ ಒಳ್ಳೆ ಟೈಮಿಗೆ ಬಂದಿದ್ದೀರಾ. ಹುಣ್ಸೆಹಣ್ಣು ತಿಂತೀರಾ? ತೊಗೊಳ್ಳಿ. ಎಷ್ಟು ವರ್ಷ ಆಯ್ತು ಇದನ್ನ ತಿಂದು? 10 ಇಯರ್ಸ್ ಆಯ್ತು. ತಿನ್ನೋಡಿ, ಅವಾಗಿಂದ ಇವತ್ತಿನವರೆಗೂ ಇದೇ ಅಪ್ಪನೇ ಇರೋದು. ರೀ, ಅದು ಹಂಗೆ ರೀ ಬರೋದು. ದೇವರಾಣಿ ಏನು ಮಾಡ್ತಾ ಇಲ್ಲ ರೀ. ಅದೇ ತರ ಇದೆ ಟೇಸ್ಟು. ಸ್ವಲ್ಪ ಇದೆ, ಜಾಸ್ತಿ ಇಲ್ಲ. ಇದೆ ಪೌಡರ್ ಮಿಕ್ಸ್ ಮಾಡಿದ್ದೀನಿ. ತಮಾಷೆ ಮಾಡಿದ್ರಿ. ನನಗಿದ್ರ ಒಂಥರ ಸಂತೋಷ
ಏನೋ ಹೇಳಿದಷ್ಟು ಹಂಗೂ ಉಗ್ಬಿಡೋದೇನ್ರಿ ನಂಬಿಕೆ ಅಲ್ವೇನ್ರಿ ನನ್ನ ಮೇಲೆ ಇಲ್ಲ ಚಾನ್ಸೇ ಇಲ್ಲ ನೋ ವೇ. ಫೋಟೋ ಕಾಸು ಆಮೇಲೆ ಫೋಟೋ. ನೆಕ್ಸ್ಟ್ ಟೈಮ್ ಇಂದ ಈ ತರ ಸೆಲ್ ಮಾಡೋ ಬದಲು ಎಲ್ಲಾರು ನಿಂತ್ಕೊಂಡು ಫೋಟೋಗೆ 10 ರೂಪಾಯಿ ಅಂತ ಚಾರ್ಜ್ ಮಾಡ್ಬೇಕು. ಮಾಡ್ತಿರೋದು ವ್ಲಾಗ. ಓ ನಿಮ್ಗೆ ಇಷ್ಟೊತ್ತರ್ಗು ಏನೂ ಗೊತ್ತಿಲ್ದೇನೆ ಫೋಟೋ 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 ಅಂತಿದ್ರಾ? ಅವ್ರು ಸುಮ್ಮನೆ ಹಿಡಿತಾ ಇದಾರೆ ಏನು ಅನ್ಕೊಂಡ್ವಿ. ಬರಿವೋಳು ಮುಂಚೆನೆ ಹೇಳಿದ್ರೆ ನಾನು ಇನ್ ಸ್ವಲ್ಪ ಜಾಸ್ತಿ ಮಾತಾಡ್ತಾ ಇದ್ದೆ. ಏನು ಬೇಡ, ನಮ್ಗೆ ನ್ಯಾಚುರಲ್ ಬೇಕು, ಓವರ್ ಬಿಲ್ಡಪ್ ಬೇಡ. ಹೆಂಗೆ ಪಂಚು ಸರಿ ನಿಜ ಹೇಳಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿದ್ದೀರಾ? ಗೊತ್ತಿಲ್ಲ. ಸಬ್ಸ್ಕ್ರೈಬೇ ಆಗಿಲ್ಲ ಗೈಸ್. ಸಬ್ಸ್ಕ್ರೈಬ್ ಆಗ್ತೀವಿ. ನಾನೇ ಮಾಡಿದೆ ಬಿಡಿ. ಆಸ್ಕೆ ಮಾನ ಮರ್ಯಾದೆ ಇಲ್ಲ, ಎಲ್ಲರ ಫೋನಲ್ಲಿ ನಾನೇ ಮಾಡ್ತಾ ಇದ್ದೀನಿ. ನಾನು 90s ಕಿಡ್ಸ್ ಐಟಮ್ಸ್ಗಳನ್ನ ಸೆಲ್ ಮಾಡ್ತಾ ಇದ್ದೀನಿ. 10 ರೂಪೀಸ್ಗೆ 4 ಫಾರ್ ಪ್ರಿಟಿ ಗರ್ಲ್ಸ್ 5. ಸೊ 4 ಜನಕ್ಕೂ ಕೊಡ್ಬೇಕು ಗೈಸ್. ಇವ್ರು ಎಲ್ಲರೂ ಪ್ರಿಟಿ ಇದ್ದಾರೆ, ಸೊ ಎಲ್ರಿಗೂ 5 ಕೊಡೋಣ. ಅಣ್ಣ ನೀನು ಸಾಮಾನ್ಯದೋನಲ್ಲಣ್ಣ. ಓಕೆ, ಬೇಕಾ ಇನ್ನೊಂದು? ತಗೊಳ್ಳಿ ನಿಮ್ಗೆ. ಥ್ಯಾಂಕ್ ಯು ಸೋ ಮಚ್. ಏನಕ್ಕೆ ಕೊಟ್ಟಿದ್ದು? ನೀವು ತುಂಬಾ ಕ್ಯೂಟ್ ಆಗಿದ್ದೀರಾ, ಸ್ಮಾರ್ಟ್ ಆಗಿದ್ದೀರಾ. ಫಸ್ಟ್ ಟೈಮ್ ಯಾವ್ದೋ ಹುಡುಗಿ ಇಷ್ಟೊಂದೆಲ್ಲ ಕಾಂಪ್ಲಿಮೆಂಟ್ ಅಲ್ಲ ಡೌ ಮಾಡ್ತಾ ಇಲ್ಲ ತಾನೆ? ಇಲ್ಲ ಇಲ್ಲ ನಿಜವಾಗ್ಲೂ ನಿಜವಲ್ಲ? ಥ್ಯಾಂಕ್ ಯು ಸೋ ಮಚ್. ಅಬ್ಬಾ ತಗೊಳ್ಳಿ. ಹುಡುಗಿಗೆ ಅಂದ್ರಲ್ಲ, ಇನ್ನೆರಡು ತಗೊಳ್ಳಿ. ನನ್ಗಂತೂ ಪುಣ್ಯ ಇಲ್ಲ ತಿನ್ಸೋದು ಕೊಡ್ಸೋದು, ನಿಮ್ಗಿದೆ ಮಾಡಿ. ತಿಂದಿದ್ದೀರಾ ಯಾವತ್ತಾದ್ರು? ಇವಾಗ ದೊಡ್ಡವರಾದ್ರಿ ಅದಕ್ಕೆ ತಿನ್ನಲ್ಲ, ಸಿಗ್ತಾ ಇಲ್ಲ ತಿನ್ನೋದು. ಅದಕ್ಕೆ ಹುಡ್ಕೊಂಡ್ ತಗೊಂಬಂದಿ ನಿಮ್ಗೋಸ್ಕರ. ತಗೊಳ್ಳಿ, ಅಲ್ಲ ಕಾಸು ಕೊಡ್ಬೇಕು. ನೋಡಿ ಕಗಡೆ ಎಲ್ಲ ಬಿಡಿಸ್ತೀರಿ. ಬಿಡಿ ಪರವಾಗಿಲ್ಲ. ಕಗಡೆ ಬಿದ್ದು ಎತ್ಬಿಟ್ಟು ನನ್ಗೆ ಹಾಕ್ಬಿಟ್ರಿ. ಇದೇ ಹೆಣ್ಮಕ್ಳು. ಬನ್ನಿ ನಿಂಗ್ ಫ್ರೀ ನಮ್ ಕಡೆಯಿಂದ. ತಗೋ ಇಡಿ. ಅದೇ ಡೈರಿ ಮೇಲೆ ಕೊಟ್ಟಿರೋ ಬಂದು ತಗೊಂಡಿರೋರು. ತಗೋ. ರೆಸ್ಪೆಕ್ಟೇ ಇಲ್ಲ, ಅನ್ರೆಸ್ಪೆಕ್ಟು. ಕ್ಯಾಶೇ ಇಲ್ಲ ನಮ್ಮ ಹತ್ರ. ಫೋನ್ ಪೇ ಇದೆಯಾ? ಇಲ್ಲ. ಸೀರಿಯಸ್ ಆಗಿ 10 ರೂಪಾಯಿ ಇಲ್ವೇನ್ರಿ? ಕತ್ತಲ್ಲಿ ಚೈನ್ ಎಲ್ಲ ಹಾಕೊಂಡಿದ್ದೀರಾ. ಚಾನಲ್ ಸಬ್ಸ್ಕ್ರೈಬ್ ಆಗಿದ್ದೀರಾ? ಏಕೆ ಹಿಂಗಂದ್ರೆ ನೀವು ಸಬ್ಸ್ಕ್ರೈಬ್ ಆಗಿ, ಇವೆಲ್ಲ ಆಗಿ. ನಂಬಲ್ಲ ನಾನು ಹೆಣ್ಮಕ್ಳನ್ನ. ಗೈಸ್ ಯಾರ್ಯಾರು ಡೈಲಿ ವಿಡಿಯೋಗಳು ನೋಡ್ತೀರಾ, ಮರ್ತೋಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಡಿ. ಒಂದ್ ಸ್ವಲ್ಪ ಕರುಣೆ ಇರ್ಲಿ. 10 ರೂಪಾಯಿಗೆ 4 ತಗೋತೀರಾ? ಕೊಡಿ ಬ್ರೋ. ಓಕೆ ಥ್ಯಾಂಕ್ ಯು ಬ್ರೋ. ಪಾಪ ನಂಗೆ ಹುಡುಗನ ಹತ್ರ ಕಾಸು ತಗೊಳಕ್ ಇಷ್ಟ ಇಲ್ಲ. ತೊಗೊಳ್ಳಿ, ತಿನ್ಕೊಂಡು ಹೋಗಿ ಪರವಾಗಿಲ್ಲ. ಓಕೆ, ಎಷ್ಟು ಸರ್? 10 ರೂಪಾಯಿಗೆ 4. ಆಗೆಲ್ಲ ನೋಡ್ತಾ ಇದ್ದೀನಿ, ಚೆನ್ನಾಗಿದೆ. ಹೌದಾ? ಥ್ಯಾಂಕ್ ಯು ಮ್ಯಾಮ್. ಅವ್ರು ದುಡ್ಡು ಕೊಟ್ರೇನು? ಕೊಟ್ಟಿಲ್ಲಲ್ಲ? ಮುಂಡಾ ಮೋಚ್ತು. ಎಲ್ಲ ನೋಡಿದ್ದೀನಿ. ಹೌದಾ? ಆಲ್ಮೋಸ್ಟ್ ಎಲ್ಲ ನೋಡಿದ್ದೀನಿ. ಸಬ್ಸ್ಕ್ರೈಬ್ ಮಾಡಿದ್ದೀರಾ? ಸಬ್ಸ್ಕ್ರೈಬ್ ಮಾಡಿ. ಏನ್ ನಿಮ್ಮ ಹೆಸರು? ನಿವೇದಾ. ಬಬಿತಾ. ಏನ್ ಬಬಿತಾ ಅರ್ಥ? ಯಾವಾಗ್ಲೂ ನಗ್ತಾ ಇರೋದು ಪೀಸ್ಫುಲ್. ಯಾವ ಬುಕ್ಕಲ್ಲಿ ನೋಡು ಹುಡ್ಕೋದು ನಿಮ್ಮ ಮನೆಯಲ್ಲಿ? ಓಕೆ ಸರಿ ಬಿಡಿ. ಸೊ ನೀವು ತಿಂದಿರೋ ಐಟಮ್ಗಳು, ನೀವು ನೋಡಿದಿರೋ ಅಂತ ಒಂದಿಷ್ಟು ವಸ್ತುಗಳನ್ನೆಲ್ಲ ಮಾರ್ತಾ ಇದೀನಿ. ಏನಾದ್ರು ಪರ್ಚೇಸ್ ಮಾಡ್ತೀರಾ? ಬುಗ್ರಿ ಬಿಡಕ್ ಬರುತ್ತಾ? ಇದೆಯಾ? ಬಿಡಕ್ ಬರುತ್ತಾ? ಬಿಡಕ್ ಬರುತ್ತಾ? ಓಕೆ, ನೀವ್ ಇನ್ ಕೇಸ್ ಏನಾದ್ರು ನಾನು ಒಂದು ಬುಗ್ರಿ ಕೊಡ್ತೀನಿ, ಕರೆಕ್ಟಾಗಿ ಬಿಟ್ರೆ ನಿಮಗೆ ನೀವು ತಿಂದಿರೋಂಥ ಐಟಮ್ಗಳನ್ನ ನಾನು ತಿನ್ನಿಸ್ತೀನಿ. ತೊಗೊಳ್ಳಿ. ಸೀರಿಯಸ್ ಆಗಿ ಬಿಡಕ್ ಬರುತ್ತೇನ್ರಿ? ಹೆಣ್ಮಕ್ಳು ಏನೇನೋ ತಿರುಗಿಸ್ತಾರಂತ, ಬುಗ್ರಿ ತಿರುಗಿಸಲ್ಲ. ಎಂತಹ ಮಾತು ಹೇಳಿದ್ರೆ ತಂದೆ. ಹುಷಾರು, ಒಡವೆ ಅಂಗಡಿ ಒಳಗಡೆ ಹಾಕ್ಬಿಟ್ಟಿರ, ಆಮೇಲೆ ನನ್ನ ಹಿಡ್ಕೊಂತಾರೆ. ಕನ್ಸಿಡರ್ ಮಾಡ್ತೀನಿ. ನೀವು ತಿಂದಿರೋ ಐಟಮ್ಗಳನ್ನ ನಿಮ್ಗೆ ಕೊಡ್ತೀನಿ. ಬೈ ಎನಿ ಚಾನ್ಸ್ ಇದನ್ನ ಟೇಸ್ಟ್ ಮಾಡಿದೀರಾ? ಏನಿದುನಾ? ಈ ಭಯ ಪಡ್ಕೋಬೇಡ್ರಿ, ಅವೇನಲ್ಲ, ಏನಾಗಲ್ಲ. ಚೆನ್ನಾಗಿದ್ಯಾ? ಚೆನ್ನಾಗಿದೆ, ಟೇಸ್ಟ್ ಮಾಡಿಲ್ಲ ನಾನು. ಹೌದಾ? ಈ ಮಕ್ಳು ಇನ್ನೇನೇನ ಬರ್ಗರು, ಪಿಜ್ಜಾ, ನೂಡಲ್ಸ್, ಪಾನಿಪುರಿ, ಗೋಬಿ ಮಂಚೂರಿ ಇವೆಲ್ಲ ತಿಂದಿದ್ದೀರಾ? ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ನೀವು ಬುಗ್ರಿ ಬಿಟ್ಟಿದ್ಕೆ ನಿಮಗ್ ಫ್ರೀ 10 ರೂಪಾಯಿ, 40 ರೂಪಾಯಿ ನೀವು. ಅಷ್ಟೇ ತಾನೇ, ನಿಮ್ಗೋಸ್ಕರ ಕೊಡೋಣ. ಸುಂದರವಾಗಿ ಹುಟ್ಟಿರೋದ ನಮ್ ತಪ್ಪ. ಸಕ್ಕ ಡೌ ಮಾಡ್ತೀರಿ ನೀವು. ಆ ತರ ಎಲ್ಲ ಹೇಳ್ಬಾರ್ದಪ್ಪ, ನಾವು ಆ ತರ ಎಲ್ಲ ಮಾಡಲ್ಲ. ಕೊಡೋದಾ? ಬೇಡ ಕೊಡ್ರಿ. ನೀವು ಇಷ್ಟು ಹೇಳಿ ಮೇಲೆ ತಗೊಂಡ್ಬೇಕು. 40 ಕೊಡ್ಬಿಡಿ, 20 ಕೊಡಿ ಸಾಕು. ಇಲ್ಲ 100 ಕೊಡ್ತೀನಿ, ಪರವಾಗಿಲ್ಲ. ಯಾಕ್ರಿ ನನ್ನ ಇಷ್ಟೊಂದೆಲ್ಲ ಲವ್ ನಿಮ್ಗೆ? ತುಂಬಾ ವಿಡಿಯೋಸ್ ನೋಡ್ತೀವಿ ನಿಮ್ದು, ಅದಕ್ಕೆ. ಇದಲ್ಲ ಇಷ್ಟೆಲ್ಲ ಹೇಳ್ಬಿಟ್ಟು ಅಂದ್ರೆ ನಿಮ್ಮ ಹತ್ರ ದುಡ್ಡು ತಗೊಳಕ್ಕೆ ಬೇಜಾಗ್ತದೆ. ಯಾಕೆ ಹೇಳಿ? ಇಷ್ಟೆಲ್ಲ ಹೇಳ್ತಾ ಇದ್ದೀರಾ, ನಿಮ್ ವಿಡಿಯೋಸ್ ನೋಡ್ತೀವಿ, ನಾವು RCB ಅಂತ ಹೇಳಿ ಸಬ್ಸ್ಕ್ರೈಬೇ ಮಾಡಿಲ್ಲ ನೀವು. ಯಾವ್ದು ಬೇಕು? ಚೆನ್ನಾಗಿದೆ ಬ್ರಾ? ಸ್ವೀಟ್ ಆಗೈತೆ. ನನ್ನ ತರನೇ ಇದೆಯಾ? ಇದು ತಿಂದಿದ್ದೇನೋ? ಟೇಕ್ ಒನ್ ಅಂಡ್ ಟೇಸ್ಟ್. ಚೆನ್ನಾಗಿದಾ? 5 ರೂಪೀಸ್ ಕೊಡು. ಅಂಕಲ್ 10 ರೂಪೀಸ್ ಕೊಡು. ಏನಂತೆ ನನ್ನ
ಹಾ ಕಾಸೇನ್ ಬೇಡ ಅಂಕಲ್ ಅನ್ಬಾರ್ದು ಓಕೆನಾ. ಈ ತರದ್ನೆಲ್ಲ ಚಿಕ್ಕ ಮಕ್ಳಿಗೆ ಹೇಳ್ಕೊಡಿ ನಿಮ್ಮ ಮನೆಯಲ್ಲಿ. ಯಾರೋ ನೋಡಿದ ತಕ್ಷಣ ಅಂಕಲ್ ಅನ್ಬಾರ್ದು, ಫೀಲ್ ಆಗುತ್ತೆ. ಕಡೆ ಬರ್ತಾ ಸ್ವಲ್ಪ ಸ್ವಲ್ಪ. ಯಾವ ಸ್ಟೇಟು? ಯು ಪಿ 10 ರೂಪೀಸ್ ಟು ತಗೋತೀರಾ? ಕೊಡಿ. ಹಾ ತಗೊಳ್ಳಿ, ತಿನ್ನಿ, ಹೆಂಗಿದೆ ಹೇಳಿ. ಯು ಕ್ಯಾನ್ ಪಿಕ್ ಒನ್. ಅದು ಶೋರ್ ಇಟ್ ಟೇಸ್ಟ್ ಗುಡ್ ಅಂತ. 200% ಬ್ರೋ. ನಾವು ಬರೀ ಬೀಜನ ಬಂತ. ಬೀಜ ಇಲ್ದಿರೋ ಬೀಜ ಬರುತ್ತೆ. 7 out of 10. ಇದು ಗೊತ್ತಾ? ಎಲ್ಲ ನೋಡಿದೀನಿ ಬಟ್ ತಿಂದಿಲ್ಲ ನಾನು. ತಗೊಳ್ಳಿ, ಒಂದೊಂದು ಟೇಸ್ಟ್ ಮಾಡಿ. ಇದು ಆಮ್ಚೂರ್ ಅಂತ ಹೇಳಿ. ಓಕೆ ಕ್ಯಾನ್ ಹ್ಯಾವ್ ಇಟ್. ಅದು ಹುಳಿ ಇರುತ್ತೆ. 10 out of 10. 10 out of 10. ಹೆಣ್ಮಕ್ಳಿಗೆ ಇಷ್ಟ ಆಗೋದೆಲ್ಲ ನಿಮ್ಗೆ ಇಷ್ಟ ಆಗ್ತಾ ಇದೆ. ಛೀ ಟೇಸ್ಟ್ ಎಲ್ಲ ಗುರು ಇದು. ಸೊ ಬೈ ಎನಿ ಚಾನ್ಸ್ ಇದನ್ನ ಆಟ ಆಡಿದ್ದೀರಾ? ಆಡಿ ಒಂದ್ಸರಿ ನೋಡಿ ಹೆಂಗೆ ಆಡ್ತೀರಾ. ಸೂಪರ್, ಚೆನ್ನಾಗಿ ಆಡ್ತೀರಾ. ಥ್ಯಾಂಕ್ಸ್ ಫಾರ್ ಪರ್ಚೇಸಿಂಗ್. ಈ ತರ ಒಂದು ಮ್ಯಾಟ್ರೇ ನಮಗ್ ಗೊತ್ತಿಲ್ವಲ್ಲಣ್ಣ. ಮನೇಲಿ ಆಟ ಆಡ್ರಿ, ಬಸ್ಸಲ್ಲೆಲ್ಲ ಟೈಮ್ ಪಾಸ್ ಆಗುತ್ತೆ. ಮೊಬೈಲ್ ನೋಡೋ ಬದಲು ಇದನ್ನೇ ಮೊಬೈಲ್ ಅನ್ಕೊಂಡು ನೋಡಿ. ಇದೆಲ್ಲ ಫ್ರೀಯಾಗಿ ಡೌನ್ಲೋಡ್ ಮಾಡ್ಕೋಬೋದಲ್ಲ ಈಗ ಫೋನಲ್ಲಿ. ಕಣ್ಣು ಹಾಳಾಗುತ್ತೆ. ನನಗೆ ಹೆಣ್ಮಕ್ಳು ಚೆನ್ನಾಗಿರ್ಬೇಕು, ಕಣ್ಣು ಹಾಳಾಗಬಾರ್ದು ಅಂತ ಹೇಳ್ಬಿಟ್ಟು ವಿತ್ ಕನ್ಸರ್ನ್ ಮಾಡ್ತಾ ಇದೀನಿ. ನೋಡಿ ಕಿವಿಗೆ ಹಾಕೊಂಡಿದ್ದೀರಾ, ಕಿವಿ ಹಿಂಗೆ ಕೇಳಿಸ್ತಾ ಇದ್ರೆ ಡಮ್ಮನ್ ಬಿಡುತ್ತೆ. ಬಟ್ ಇದೆಲ್ಲ ಹಂಗಲ್ಲ. ತಗೊಳ್ರಿ, ಪರವಾಗಿಲ್ಲ. ಕಾಸಿಲ್ವಾ? 100ಗೆ ಇದೆನಾ? ಓಕೆ ರೈಸ್ ಡೀಲ್ ಕುದುರ್ತು. ಸೊ ಫೈನಲಿ 100 ರೂಪೀಸ್ಗೆ ಡೀಲ್ ಮಾಡಿದ್ದೀವಿ. ಇದರಲ್ಲಿ ಫೋನ್ ಪೇ ಮಾಡಲಾ? ಇದರಲ್ಲಿ ಫೋನ್ ಪೇ ಮಾಡಲಾ? ಆದ್ರೆ ಮಾಡಿ ಅದರಲ್ಲೇ. ಯಾರು ನಿಮ್ಮ ಮಮ್ಮಿ ಇದರಲ್ಲಿ? ಮಮ್ಮಿ ಬೇಕು ಬೇಕು ಅನ್ನೋ ಏನಿಲ್ಲ ಮ್ಯಾಮ್. 90s ಕಿಡ್ಸ್ ಐಟಮ್ಸ್ಗಳನ್ನ ಸೆಲ್ ಮಾಡ್ತಾ ಇದ್ವಿ ಅಷ್ಟೇ. ಸ್ವಲ್ಪ ಮ್ಯಾಮ್ ನೀವು ಎಷ್ಟಾರು ಕೊಟ್ಟು ತಗೊಳ್ಳಿ ಮ್ಯಾಮ್. ಚೆನ್ನಾಗಿರುತ್ತೆ ಸರ್, ವಿಡಿಯೋಸ್ ನಾವು ವಾಚ್ ಮಾಡ್ತಾ ಇರ್ತೀವಿ. ಥ್ಯಾಂಕ್ ಯು. ಕಾನ್ಸೆಪ್ಟ್ ಚೆನ್ನಾಗಿ ಇಡ್ತೀರಾ ಸರ್. ಥ್ಯಾಂಕ್ ಯು. ಸ್ವಲ್ಪ 100 ರೂಪೀಸ್ ಕೊಟ್ಟು ಪರ್ಚೇಸ್ ಮಾಡಿದ್ದಾರೆ ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. ಜೀವನದಲ್ಲಿ ಒಂದು ಹೊಸ ಟ್ರಿಕ್ನ ಕಲಿತೆ ಇವಾಗ. ಟ್ರಿಕ್ ಏನು ಅಂತಾನೆ ವೆರಿ ಸಿಂಪಲ್. ಇಷ್ಟು ದುಡ್ಡು ಕೊಡಿ ಅಂತ ಕೇಳಿದ್ರೆ ಅವರು ಕೊಡೋದಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ಎಷ್ಟಾದ್ರೂ ಕೊಡೋರು ಜಾಸ್ತಿ ಕೊಡ್ತಾರೆ. ಸೊ ಇದನ್ನ ಇಂಪ್ಲಿಮೆಂಟ್ ಮಾಡೋಣ ಈಗ. ಒಂದ್ ನಿಮಿಷ ರೀ. ವಿನಯ್ ಓಕೆ, ಎಲ್ಲ ಓಕೆ. ಅಣ್ಣ ಯಾಕ್ರಿ? ನಾನೇ ನಿಮ್ ಕಸಿನ್, ಏನ್ ರಿಲೇಷನ್ ಏನು? ಅಣ್ಣ ಯಾವ್ದ್ರಿ ರೆಸ್ಪೆಕ್ಟು? ಹಾ ಫುಲ್ ಖುಷಿ. ಊಟ ಮಾಡಿದ್ರಾ? ಸ್ವೀಟ್ ತಿಂದ್ರಾ? ತಗೊಳ್ಳಿ. ಓಕೆ 20 ರೂಪೀಸ್. ಕಾಸಿಲ್ವಾ ನಿಮ್ಮ ಹತ್ರನೂ? ಇಲ್ಲ. ನಾನು ಅತಿಯಾಗಿ ಮಾರ್ಕೆಟಿಂಗ್ ಸ್ಕಿಲ್ಸ್ನ ತೋರ್ಸಕ್ ಹೋಗಿ ಬಕ್ರಾಗೋಗ್ಬಿಟ್ಟೆ ಗೈಸ್. ಉಂಡೆ ಕಳ್ಳಪುರಿ ಉಂಡೆ 10 ರೂಪಾಯಿಗೆ ಒಂದು 10 ರೂಪಾಯಿಗೆ ಒಂದು. ಇವಾಗ ತಾನೇ ಊಟ ತುಂಬ ಊಟ ಮಾಡ್ಬಿಟ್ಟಿದ್ದೀನಿ. ಏನಿಲ್ಲ ತಗೊಳ್ಳಿ ಸರ್ ಒಂದು. ಥ್ಯಾಂಕ್ ಯು. 10 ರೂಪಾಯಿ ಅಷ್ಟೇ ಸರ್. ಗೂಗಲ್ ಪೇ ಮಾಡ್ಬೋದಾ? ಮಾಡಿ ಸರ್. ತೊಳಿದ್ರು ಒಂದು. ಥ್ಯಾಂಕ್ ಯು. ಇವಾಗ ಪಪ್ಪರ್ಮೆಂಟು ಈ ಒಂದು ಐಟಮು, ಇದನ್ನ ಗಿರಿಗಿಟ್ಲೆ ಅಂತ ಇದ್ರು, ಕಿರು ವೀಲು ಅಂತಿದ್ರು, ಏನೇನೋ ಅಂತ ಇದ್ರು. ಸೊ ಇವಾಗ ಈ 2 ಐಟಮ್ನ ಮಾಡ್ತಾ ಇದೀನಿ. ಎಕ್ಸ್ಕ್ಯೂಸ್ ಮಿ ಮ್ಯಾಮ್, 1 ಸೆಕೆಂಡ್. ನಿಮ್ಮ ಫಾಲೋವರ್ ಕನ್ನಡ ವಿನಯ್ ಅವರು. ಇದನ್ನ ಯಾವತ್ತಾರು ಬೈ ಎನಿ ಚಾನ್ಸ್ ನೋಡಿ ಆಡಿದೀರಾ? ಹಾ ಎಕ್ಸಾಕ್ಟ್ಲಿ. ಓಕೆ, ನೀವು ಕರೆಕ್ಟಾಗಿ ಟ್ರೈ ಮಾಡಿದ್ರೆ ಒಂದು ಫ್ರೀಯಾಗಿ ಕೊಡ್ತೀನಿ. ಎಷ್ಟು ವರ್ಷ ಆಯ್ತು ಇದನ್ನ ಆಡಿ? More than 15-20 20 years. ನೀವು ಸೂಪರ್. ಗೊತ್ತಿಲ್ಲ ಇದು ಯಾವ ಕಡೆ ಅವರು? ಶಿವಮೊಗ್ಗ ಸಾಗರ ಸಿರ್ಸಿ. ಗೊತ್ತಾಯ್ತು, ಅದಕ್ಕೆ ಕೇಳಿದ್ದು. ನಾನೇ ಶಿವಮೊಗ್ಗದವನೇ. ಹೌದಾ? ಹಾ 20 ರೂಪೀಸ್. ಸರಿ, ನಮ್ಮೂರವರು ಅದಕ್ಕೆ ನಾನು ಫ್ರೀಯಾಗಿ ಚಾಕ್ಲೇಟ್ ಕೊಡ್ತೀನಿ. ತಾವು ಫ್ರೀಯಾನೇ ತಗೊಂತೀರಲ್ಲ. ಹೆಣ್ಮಕ್ಳು ಮ್ಯಾರಿಡ್ ಆದ್ರೂ ಅಷ್ಟೇ, ಮ್ಯಾರಿಡ್ ಆಗಿಲ್ಲ ಅಂದ್ರೂ ಅಷ್ಟೇ, ಹುಷಾರ್ ಜಾಸ್ತಿ. ಕರೆಕ್ಟಾಗಿ ಹೇಳಿದ್ರಿ. ಇದು ನೋಡೇ ಇಲ್ವಾ? ಗೊತ್ತಿಲ್ಲ. ಸೊ ಬೈ ಇನ್ ಚಾನ್ಸ್ ತಗೊಂತೀರಾ? ನೆಕ್ಸ್ಟ್ ಟೈಮ್. ಓಕೆ ಶೋ ಥ್ಯಾಂಕ್. ಪರ್ಚೇಸ್ ಮಾಡ್ತೀರಾ? ಬೇಡ, ಅಂಗಡಿ ಒಳಗಡೆ ಎಲ್ಲ ಹೋಗಿ ಮಾಡ್ತಾ ಇದೀನಿ ಇವಾಗ. ಬ್ರೋ ತಗೊಳ್ಳಿ, 10 ರೂಪಾಯಿ ಒಂದು ಬ್ರಾ. ಸೀರಿಯಸ್ ಆಗಿ ಯಾವ ತರ ಎಲ್ಲ ಸೆಲ್ ಮಾಡ್ತಾ ಇದೀನಿ ಗೊತ್ತಾ? ಜನ ಗಾಬರಿ ಆಗೋಗ್ಬಿಡ್ಬೇಕು. ಇನ್ ಚಾನ್ಸ್ ಇದನ್ನ ಆಟ ಆಡಿದ್ದೀರಾ? ಆಡ ಇಲ್ಲ. ತಗೊಳ್ಳಿ ಒಂದು ಆಡಿ. ಗೊತ್ತಾ ಹೆಂಗ್ ಆಡೋದು? ಗೊತ್ತಿಲ್ಲ ಬ್ರೋ. ನೀವು ತೋರಿಸ್ಕೊಡ್ರಿ ಹೆಂಗೆ ಆಡೋದು ಅಂತ ಹೇಳಿ ಆಡೋದು. ಇಲ್ಲಿ ಬ್ರಾ, ನಿಮಗೋಸ್ಕರ ತೋರಿಸ್ಕೊಡ್ತೀನಿ ಒಂದು. ಬ್ರಾ ಏನಿಲ್ಲ, ಇಲ್ಲ ನೋಡಿ, ಒಂದೊಂದು ಬೆರಳಲ್ಲಿ ಇಟ್ಕೊಳ್ಳಿ ಬ್ರಾ, ಚೆನ್ನಾಗಿ ಸುತ್ತಿ ನೋಡಿ. ಹಾ ಕಲ್ತ್ಬಿಟ್ರಿ ಬ್ರಾ. ಇಫ್ ಯು ಡೋಂಟ್ ಮೈಂಡ್ ಇದನ್ನ ನೋಡಿದ್ದೀರಾ ನೀವು? ನೋಡಿದ್ದೀರಾ? ತಗೊಂತೀರಾ? ನನ್ನ ಹತ್ರ ಪರ್ಚೇಸ್ ಮಾಡ್ತೀರಾ? ಹಾಕೊಳ್ಳಿ ಬೈಗೆ. 10 ರೂಪೀಸ್ ಅಷ್ಟೇ. ನೀವು ರಿಚ್ ಕಿಡ್ಡಾ? ಏನೆಲ್ಲರೂ ಹ್ಞೂ ಅಂತಿದ್ದೀರಾ? ಸೀರಿಯಸ್ ಆಗಿ. ಸೊ ದಿಸ್ ಇಸ್ ಲೈಕ್ 150 MRP. ನೀವು ಎಷ್ಟಾದ್ರೂ ಕೊಟ್ಬಿಟ್ಟು ತಗೋಬಹುದು. ಥ್ಯಾಂಕ್ ಯು ಸೋ ಮಚ್. ಫಸ್ಟ್ ಟೈಮ್ ಯಾರೋ ನನ್ನ ಕಷ್ಟ ನೋಡಿ, ನಾನೊಬ್ಬ ಕಾಂಟೆಂಟ್ ಕ್ರಿಯೇಟರ್ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದೀನಿ ಅಂತ ನನ್ನ ಹತ್ರ ಒಂದು ಫುಲ್ ಬಾಟ್ಲಿನ ಪರ್ಚೇಸ್ ಮಾಡಿದ್ರು. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಸೀರಿಯಸ್ ಆಗಿ ಎಷ್ಟು ಜನಕ್ಕೆ ನೆನಪಿದೆಯೋ ಇಲ್ವೋ ಗೊತ್ತಿಲ್ಲ. ಯಾರಾದ್ರು ಜಲ್ಲಿ ತಿಂತಾರೆ ಅಂದ್ರೆ ಅವರು ರಿಚ್ ಕಿಡ್ಸು. ನಾವೆಲ್ಲ 1 ರೂಪಾಯಿ ಪೆಪರ್ಮೆಂಟ್ ಚಾಕ್ಲೇಟ್ ಅದನ್ನ ತಿಂತಾ ಇದ್ವಿ. ಬಟ್ ಇವತ್ತು ಇದೇ ಜಲ್ಲಿನ ಮಾರ್ತಾ ಇದೀನಿ. ಏನಿದು? ಓ ಇದು ಹಾ, ನಮ್ಗೆ ಅವಾಗ ಹಳೆ ಕಾಲದಲ್ಲಿ ಸೂಪರ್ ಆಗಿ ಸಿಗ್ತಾ ಇತ್ತು. ಫ್ರೂಟಿ ಜಲ್ಲಿ ಅಂತ. ನೋಡಿ ಜನರೇ, ತಿನ್ಕೊಳ್ಳಿ. ಹೆಂಗಿದೆ? ಮಸ್ತ್. 10 ರೂಪಾಯಿ ಚೇಂಜ್ ಇಲ್ಲ ಅಂದ್ರೆ ಇನ್ನೊಂದು ತಗೊಳ್ಳಿ, 20 ರೂಪಾಯಿ ಕೊಡಿ. ಇದು ಮಾರ್ಕೆಟಿಂಗ್ ಸ್ಕಿಲ್ಸ್. ತಿನ್ನಿ, ಹೆಂಗಿದೆ ಹೇಳಿ? 10 ರೂಪೀಸ್ ಅಷ್ಟೇ. ಓಕೆ. ಬೈ ಎನಿ ಚಾನ್ಸ್ ಇದನ್ನ ತಿಂದಿದ್ದೀರಾ? ಇದನ್ನೆಲ್ಲ ತಿಂದಿಲ್ಲ? ಇದನ್ನ ತಿಂದೇ ಇಲ್ವಾ ನೀವು ಲೈಫಲ್ಲಿ? ಅಯ್ಯಯ್ಯೋ.
ಒಂದು ಪೀಸ್ ತಗೊಂಡು ಟೇಸ್ಟ್ ಮಾಡಿ. ಬೇಡಣ. ಪಾಯ್ಸನ್ ಸ್ವೀಟ್ ಇದು ತಿನ್ರಿ. ಹಾ ಚೆನ್ನಾಗಿದ್ಯಾ? 5 ರೂಪಾಯಿ ಕೊಡಿ. ಇಲ್ಲ. ಯಾಕೆ ತಿಂದ್ರಿ ತಾನೆ? ನೀವೇ ಕೊಟ್ರಿ. ನಾನು ಟೇಸ್ಟ್ ಕೊಟ್ಟೆ. ತಿಂದ್ರಾ? 10 ರೂಪೀಸು. Actually, we don't have change. You can give 50 rupees. I'll take. One piece 10 rupees. ನಾನು ಇನ್ನೊಂದು ಪೀಸ್ ತಗೊಳ್ಳಿ ಅಂದೆ. ತಗೊಂಡು ಲೂಸ್ ವಿಲೆಪಲ್ಲಿ ಶಾಪ್ ಮಾಡಿದೀರಾ. 10 ರೂಪಾಯಿ ಖರ್ಚು ಮಾಡೋದಕ್ಕೆ ಇಂದು ಮುಂದೆ ನೋಡ್ತಾರೆ. ನಮ್ ದೇಶ ನಾವು ಕೊಟ್ಟಿರೋ ದೇಶ ಇದು. ತೊಗೊಳ್ಳಿ. ನನ್ನ ಬರ್ಡೇ ತಗೊಳ್ಳಿ ಮ್ಯಾಮ್, ಅದಕ್ಕೆ ಕೊಡ್ತಾ ಇದೀನಿ. 5 ರೂಪೀಸ್, 10 ರೂಪೀಸ್, 15 ರೂಪೀಸ್, ಇದೊಂದು ತಗೊಳ್ಳಿ 20 ರೂಪೀಸ್ ಆಗುತ್ತೆ. ಕೇಳ್ದಿರ ಕೊಟ್ರೆ ಸ್ಕ್ಯಾಮ್ ಆಗ್ಬಿಡ್ತೀವಿ ಅಂತ. ಯಾವ್ದ್ರಿ ಸ್ಕ್ಯಾಮು? ಕೇಳ್ದಿರ ಕೊಟ್ಬಿಟ್ಟು ಕಾಸು ಇಸ್ಕೊಂಡ್ರೆ ಸ್ಕ್ಯಾಮ್ ಅಲ್ವಾ? ಇಟ್ಸ್ ಆಲ್ ಮಾರ್ಕೆಟಿಂಗ್ ಸ್ಕಿಲ್ಸ್. ಓಕೆ, ಒಂದ್ ಗೇಮ್ ಮ್ಯಾಮ್. ಇಷ್ಟು ಜನ ಇದ್ದೀರಾ, ನಿಮ್ಮಲ್ಲಿ ಯಾರು ಒಬ್ರಾದ್ರೂ ನೀಟಾಗಿ ಬುಗ್ರಿ ಬಿಟ್ರೆ ನೀವು ಪೇ ಮಾಡೋದು ಬೇಡ. ಯಾರು ಬಿಡ್ತೀರಾ? ಬಿಡ್ತಾರಾ ಪಕ್ಕ? ತಿರ್ಗಿಲ್ಲ. ನಾನು ಇಲ್ಲೇ ಬಿಡ್ಲಾ? ಗೈಸ್ ನಮ್ಗೆ ಚಾಲೆಂಜು. ಓಕೆ, ಥ್ಯಾಂಕ್ ಯು ಸೊ ಮಚ್ ಮ್ಯಾಮ್. ಇಷ್ಟೊಂದೆಲ್ಲ ಬೇಡ ಇರಿ, ನಾನು ಚೇಂಜ್ ಕೊಡ್ತೀನಿ ನಿಮಗೆ. ಬುಗ್ರಿ ಆಡಕ್ಕೆ ಬರುತ್ತಾ? ಸೋಳಿ 50 ರೂಪಾಯಿ ಡೈಲಿ ಟ್ರೈ ಮಾಡಿ ಅಂಗಡಿನಲ್ಲಿ ಬಿಟ್ಟು. ಥ್ಯಾಂಕ್ ಯು ಸೋ ಮಚ್ ಫಾರ್ ಪರ್ಚೇಸಿಂಗ್. ಮೊಬೈಲ್ ಅಂಗಡಿಗೆ ಬಂದು ಎಲ್ಲರೂ ಬಿಸ್ನೆಸ್ ಮಾಡಿದ್ರೆ ನಾನು ಇಲ್ಲೇ ಬಂದು ಸೇಲ್ಸ್ ಮಾಡ್ತಾ ಇದ್ದೀನಿ. ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ನೀವು ಒಬ್ರೇನೋ? ನಿಮ್ ಜೊತೆಗಾರ ಯಾರು ಅವರಪ್ಪ? ಇದೊಂದೇ ಮಾಸ್ಟರ್ ಪೀಸ್. ಲಾಸ್ಟ್ 2 ಬುಗ್ರಿಗಳು ಮಿಕ್ಕಿದೆ. ಬುಗ್ರಿ ತಗೋತೀರಾ? ತಗೊಂಡೇ ಬಿಡಿ, ಆಡ್ಬಿಟ್ಟಿದೀವಲ್ಲ ಎಲ್ಲ. ಸೂಪರ್. ಅದಕ್ಕೆ ಗೈಸ್ ಲಾಸ್ಟ್ ಇನ್ನೊಂದೇ ಒಂದು ಐಟಮ್ ಮಿಕ್ಕಿದೆ. ಓಪನ್ ಮಾಡ್ಲಾ? ಓಪನ್ ಮಾಡಿ ಬ್ರೋ. ಎಲ್ಲ ಬರುದ್ ಬ್ರೋ ಆಡಕ್ಕೆಲ್ಲ. ಬರುತ್ತಾ? ಎಷ್ಟು ದಿನ ಆಗಿತ್ತು ಬುಗ್ರಿ ಆಡಿ? ಜಾಸ್ತಿ ದಿನ ಆಗತ್ತೆ. ಅವ್ರ ಮಗದಲ್ಲ ಖುಷಿನೇ ಎಲ್ಲ ಹೇಳ್ತಾ ಇದೆ. ಕ್ರೇಜಿ. ಖುಷಿ ಆಯ್ತಾ? ಖುಷಿ ಆಯ್ತು ಬ್ರೋ. ಓಕೆ ಬ್ರೋ, 50 ರೂಪಾಯಿ ಕೊಡಿ. ಫೋನ್ ಪೇ ಮಾಡ್ಲಾ? ಆರಾಮಾಗಿ ಫೋನ್ ಪೇ ಮಾಡಿ. ನಾನು ದುಡ್ದಂಥ ಅಮೌಂಟ್ನ ಯಾವುದಾದ್ರೂ ಬಡ ವಿದ್ಯಾರ್ಥಿಗೆ ಅವರ ಎಜುಕೇಷನ್ ಪರ್ಪಸ್ಗೆ ಹೆಲ್ಪ್ ಮಾಡಬೇಕು ಅಂತ ಹೇಳಿ ಹೊರಟಿದ್ದೆ. ಬಟ್ ನನಗೆ ಒಂದು ವಯಸ್ಸಾದ ಅಜ್ಜಿ ಕಾಣಿಸಿದ್ರು. ಆಲ್ಮೋಸ್ಟ್ ಒಂದು ಅರ್ಧ ಅವರಿಂದ ಅವ್ರನ್ನ ನೋಡ್ತಾನೆ ಇದ್ದೆ. ಹೋಗೋ ಬರೋರ ಹತ್ರ ಎಲ್ಲ ದುಡ್ಡನ್ನ ರಿಕ್ವೆಸ್ಟ್ ಮಾಡಿಕೊಂಡು ಭಿಕ್ಷೆ ಬೇಡ್ತಾ ಇದ್ರು. ಯಾಕೇನು ಅಂತ ಗೊತ್ತಿಲ್ಲ, ಅಜ್ಜಿ ತುಂಬ ಚೆನ್ನಾಗಿ ರೆಡಿ ಆಗಿದ್ದಾರೆ. ಬಟ್ ಆದರೂ ಒಂದು ಕೈಲಿ ಒಂದು ಬ್ಯಾಗ್ ಇಟ್ಕೊಂಡು ದುಡ್ಡನ್ನ ಕೇಳ್ತಾ ಇದ್ದಾರೆ. ಸೊ ಇವಾಗ ಅಜ್ಜಿ ಅಲ್ಲೇ ಇದ್ದಾರೆ, ಅಲ್ಲಿ ನೋಡ್ಬೋದು. ಸೊ ಇವಾಗ ಹೋಗಿ ಅವ್ರನ್ನ ಮಾತಾಡ್ಸೋಣ, ಏನು ಪ್ರಾಬ್ಲಮ್ ಅಂತ ಕೇಳೋಣ. ಇನ್ ಕೇಸ್ ನಿಜವಾಗ್ಲೂ ಅವ್ರಿಗೇನಾದರೂ ದುಡ್ಡಿನ ಅವಶ್ಯಕತೆ ಇದ್ದರೆ ನಾನು ಸಂಪಾದನೆ ಮಾಡಿದ ಅಷ್ಟು ದುಡ್ಡನ್ನ ಅವ್ರಿಗೆ ಕೊಟ್ಬಿಡೋಣ. ಏನು ನಿಮ್ಮ ಹೆಸರು? ನನ್ನ ಹೆಸರು ಹಾಂ, ಕೆಂಪಮ್ಮ. ಎಲ್ಲಿರೋದು ಮನೆ? ಇಲ್ಲೇನು ಮಾಡ್ತಾ ಇದ್ದೀರಾ? ಮನೆ ಮಕ್ಳಿಲ್ವಾ ನಿಮ್ಗೆ? ಇಲ್ಲ, ಒಬ್ರೇನಾ? ಅಲ್ಲಿಂದ ಬಂದೆ, ಯಾರು ಕೊಡ್ತೀವಿ? ಯಾರು ಕೊಟ್ಟಿಲ್ಲ? ದುಡ್ಡು ಕೊಟ್ರೆ ತಗೋತೀರಾ? ಸರಿ, ಅವ್ರು ಒಳ್ಳೇದು. ಅಯ್ಯೋ ಓಕೆ, ಹುಷಾರು. ಇಲ್ಲ ಬಿಡ್ಬೇಕಾ ಮನೆವರೆಗೂ ಆಟೋದಲ್ಲಿ? ಏನು ಬೇಡ ಬೇಡಪ್ಪ, ಅದು ಇಟ್ಟು ಕೊಟ್ಟಿದ್ಯಲ್ಲ, ಓದ್ತೀನಿ. ಏನು ಬೇಡ ಕಣಪ್ಪ, ಓದ್ತೀನಿ. ಹುಷಾರು. ಓದ್ತೀನಿ. ಸರಿ, ಹುಷಾರು. ಎಷ್ಟೋ ದುಡ್ಡನ್ನ ಸೇಯೋದಕ್ಕೆ ಕುಡಿಯೋದಕ್ಕೆ ಖರ್ಚು ಮಾಡ್ತೀವಿ. ಅದೇ ದುಡ್ಡೇನಾದ್ರೂ ನಮಗೆ ಸಿಕ್ಕಿದ್ರೆ ನಾವು ಒಂದು ಹೊತ್ತು ಒಳ್ಳೆ ಊಟ ಮಾಡ್ತೀವಿ ಅಂತ ಹೇಳಿ ಎಷ್ಟೋ ಜನ ಅನ್ಕೋತಾ ಇರ್ತಾರೆ. ಸೊ ಇನ್ಮುಂದೆ ಈ ಥರದಕ್ಕೆ ದುಡ್ಡನ್ನ ಖರ್ಚು ಮಾಡೋದನ್ನ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ ಅಂತ ಹೇಳ್ತಾ 90s ಕಿಡ್ಸು ಬಳಸ್ತಾ ಇದ್ದಂಥ ಒಂದಿಷ್ಟು ವಸ್ತುಗಳನ್ನ ಹುಡುಕಿ ತಂದು ಅದನ್ನು ಮಾರಿ ನಿಮಗೆ ಆ ನೆನಪುಗಳನ್ನ ಮೆಲ್ಕಾಕುವಂಥ ಪ್ರಯತ್ನ ನನ್ನ ಕಡೆಯಿಂದ ಆಗಿದೆ ಅಂತ ಭಾವಿಸ್ತೀನಿ. ಆಗಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ನಾನು ಮಿಸ್ ಮಾಡ್ಕೊತಾರೆ. ಬಾಯ್. ಅಸೆಯೇ ದುಃಖಕ್ಕೆ ಮೂಲ, ಅಸೂಯೆ ಒಳ್ಳೆಯದಲ್ಲ, ಬೆಳ್ಳಗೆ ಇರೋದೆಲ್ಲ ಹಾಲಲ್ಲ.